ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜನರಲ್ ಸ್ಟಡೀಸ್ ಪೇಪರ್ 3 ಬಗ್ಗೆ ನೋಡ್ತಾ ಹೋಗೋಣ. ಈ ಪೇಪರ್ ಬಂದ್ಬಿಟ್ಟು ಒಂದು ಡೈನಾಮಿಕ್ ಮತ್ತು ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಪೇಪರ್ ಆಗಿದೆ. ಈ ಒಂದು ವಿಡಿಯೋನಲ್ಲಿ ನಾವು ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್, ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಪ್ರಿಪ್ರೇಷನ್ ಸ್ಟ್ರಾಟಜಿ ಬಗ್ಗೆ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ವಿಡಿಯೋ. ಈ ಪೇಪರು 250 ಮಾರ್ಕ್ಸಿಗಿರುತ್ತೆ. 3 ಅವರ್ ಎಕ್ಸಾಮ್ ಡ್ಯೂರೇಷನ್, 20 ಡಿಸ್ಕ್ರಿಪ್ಟಿವ್ ಕ್ವಶನ್ಸ್, 10 ಕ್ವಶನ್ ಫಾರ್ 10 ಮಾರ್ಕ್ಸ್ ಆ್ಯಂಡ್ ದೆನ್ 10 ಕ್ವಶನ್ ಫಾರ್ 15 ಮಾರ್ಕ್ಸ್. ಸೊ ಈ ಪೇಪರು ಫೈನಲ್ ಮೆರಿಟ್ ಲಿಸ್ಟ್ಗೆ ಕೌಂಟ್ ಆಗುತ್ತೆ. ಜನರಲ್ ಸ್ಟಡೀಸ್ ಪೇಪರ್ 3ನಲ್ಲಿ 7 ಮೇಜರ್ ಸಬ್ಜೆಕ್ಟ್ಸ್ ಬರ್ತವೆ. ಇಂಡಿಯನ್ ಎಕಾನಮಿ, ಅಗ್ರಿಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಡಿಯನ್ ಎಕಾನಮಿ. ಇಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ, GDP ಬಗ್ಗೆ, ಬಜೆಟ್ಟು, ಆಮೇಲೆ ಟ್ಯಾಕ್ಸೇಷನ್, ಬ್ಯಾಂಕಿಂಗ್, RBI, ಮಾನಿಟರಿ ಪಾಲಿಸಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಫಾರಿನ್ ಇನ್ವೆಸ್ಟ್ಮೆಂಟ್, ಎಕಾನಮಿಕ್ ರಿಫಾರ್ಮ್ಸ್, ಎಂಪ್ಲಾಯ್ಮೆಂಟ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೆಲ್ಸ್ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ನೋಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರಲ್ಲಿ ಕ್ರಾಪಿಂಗ್ ಪ್ಯಾಟ್ರನ್ ಬಗ್ಗೆ, ಇರಿಗೇಷನ್ ಬಗ್ಗೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ, ಇರಿಗೇಷನ್ ಬಗ್ಗೆ, ನೆಕ್ಸ್ಟು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಬಗ್ಗೆ, ಫುಡ್ ಪ್ರೊಸೆಸಿಂಗ್ ಬಗ್ಗೆ, ಬಫರ್ ಸ್ಟಾಕ್ ಬಗ್ಗೆ, ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬಗ್ಗೆ, ಫಾರ್ಮರ್ ಪ್ರೊಡ್ಯೂಸರ್ ಆ್ಯಕ್ಟ್ ಬಗ್ಗೆ, ಆಮೇಲೆ ಆರ್ಗನೈಜೇಷನ್ಸ್ ಬಗ್ಗೆ, ನೆಕ್ಸ್ಟು ಟೆಕ್ನಾಲಜಿ ಬಗ್ಗೆ, ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ, ನೆಕ್ಸ್ಟ್ ಗೌರ್ಮೆಂಟ್ ಅಗ್ರಿಕಲ್ಚರಲ್ ಸ್ಕೀಮ್ಸ್ ಮೇಲೆ ಕ್ವಶನ್ಸು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಸ್ರೋ ಮಿಷನ್ ಬಗ್ಗೆ, ಸ್ಯಾಟಲೈಟ್ ಟೆಕ್ನಾಲಜಿ ಬಗ್ಗೆ, ಬಯೋಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಮೆಷಿನ್ ಲರ್ನಿಂಗ್, ರೋಬೋಟಿಕ್ಸು, ನ್ಯಾನೋ ಟೆಕ್ನಾಲಜಿ, ಕ್ವಾಂಟಮ್ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ, ಸೈಬರ್ ಟೆಕ್ನಾಲಜಿ ಮತ್ತು ರೀಸೆಂಟ್ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ. ಇಲ್ಲಿ ಕ್ಲೈಮೇಟ್ ಚೇಂಜಸ್ ಬಗ್ಗೆ, ಬಯೋಡೈವರ್ಸಿಟಿ ಬಗ್ಗೆ, ಪೊಲ್ಯೂಷನ್ ಬಗ್ಗೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ ಬಗ್ಗೆ, ಕನ್ಸರ್ವೇಷನ್ ಬಗ್ಗೆ, ರಿನ್ಯೂವಲ್ ಎನರ್ಜಿ ಬಗ್ಗೆ, ಕಾರ್ಬನ್ ಎಮಿಷನ್ ಬಗ್ಗೆ, ಇಂಟರ್ನ್ಯಾಷನಲ್ ಕ್ಲೈಮೇಟ್ ಅಗ್ರಿಮೆಂಟ್ಸ್ ಬಗ್ಗೆ, ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಕನ್ಸರ್ವೇಷನ್ಸ್ ಬಗ್ಗೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಅರ್ಥ್ಕ್ವೇಕ್ಸು, ಫ್ಲಡ್ಸು, ಸೈಕ್ಲೋನ್ಸು, ಲ್ಯಾಂಡ್ ಸ್ಲೈಡ್ಸು ಮತ್ತು ಡಿಸಾಸ್ಟರ್ ಪ್ರಿಪ್ರೇಷನ್ಸ್ ಬಗ್ಗೆ, ರಿಕವರಿ ಬಗ್ಗೆ, ಈ ಟಾಪಿಕ್ಸ್ ಮೇಲೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನಲ್ ಸೆಕ್ಯೂರಿಟಿ. ಇದರಲ್ಲಿ ಟೆರರಿಸಮ್ ಬಗ್ಗೆ, ಸೈಬರ್ ಸೆಕ್ಯೂರಿಟಿ, ಬಾರ್ಡರ್ ಮ್ಯಾನೇಜ್ಮೆಂಟು, ನೆಕ್ಸ್ಟ್ ಮನಿ ಲಾಂಡ್ರಿಂಗ್ ಬಗ್ಗೆ, ಆರ್ಗನೈಸ್ಡ್ ಕ್ರೈಮು, ನೆಕ್ಸ್ಟ್ ಸೆಕ್ಯೂರಿಟಿ ಏಜೆನ್ಸಿ ಬಗ್ಗೆ, ಕೋಸ್ಟಲ್ ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಬಗ್ಗೆ, ಎಮರ್ಜಿಂಗ್ ಸೆಕ್ಯೂರಿಟಿ ಥ್ರೆಟ್ಸ್ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರು. ಇದರಲ್ಲಿ ರೋಡ್ಸು, ರೈಲ್ವೇಸು, ಏರ್ಪೋರ್ಟ್ಸು, ಎನರ್ಜಿ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು, ನೆಕ್ಸ್ಟು ಪೋರ್ಟ್ಸ್ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಪವರ್ ಸೆಕ್ಟರ್ಸ್ ಬಗ್ಗೆ, ಟೆಲಿಕಮ್ಯುನಿಕೇಷನ್ನು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು, ಅರ್ಬನ್ ಇನ್ಫ್ರಾಸ್ಟ್ರಕ್ಚರು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆ ಮತ್ತು ಸ್ಮಾರ್ಟ್ ಸಿಟೀಸ್ ಬಗ್ಗೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಜನರಲ್ ಸ್ಟಡೀಸ್ ಪೇಪರ್ 3 ಬರೀ ಫ್ಯಾಕ್ಟ್ಸ್ ಓರಿಯೆಂಟೆಡ್ ಅಲ್ಲ, ಇದು ಬಹಳ ಅನಾಲಿಟಿಕಲ್ ಆಗಿದೆ. ಕರೆಂಟ್ ಅಫೇರ್ಸ್ ಜೊತೆ ಸಿಲೆಬಸ್ನ ಲಿಂಕ್ ಮಾಡಿ ಓದ್ರಿ. ನೆಕ್ಸ್ಟ್ ಬಜೆಟು, ಎಕನಾಮಿಕ್ ಸರ್ವೆ, ಗೌರ್ಮೆಂಟ್ ರಿಪೋರ್ಟ್ಸು, ನೀತಿ ಆಯೋಜನಾ ರಿಪೋರ್ಟ್ಸು, ಸ್ಟ್ಯಾಟಿಸ್ಟಿಕ್ಸು ಮತ್ತು ಎಕ್ಸಾಂಪಲ್ಸು, ಮತ್ತು ನೀವು ಡಯಾಗ್ರಾಮ್ ಬಳಸಿ ಆನ್ಸರ್ನ ಮಾಡೋದ್ರಿಂದ ಪೇಪರು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಸೊ ಬೆಸ್ಟ್ ಸೋರ್ಸಸ್ ಫಾರ್ ಜನರಲ್ ಸ್ಟಡೀಸ್ ಪೇಪರ್ 3ಗೆ 9th to 12th NCERTಸು ಎಕನಾಮಿದು, ಅದರಲ್ಲಿ ಎಸ್ಪೆಷಲಿ 11th 12th NCERT ಆ್ಯಂಡ್ ರಮೇಶ್ ಸಿಂಗ್ ಫಾರ್ ರೆಫರೆನ್ಸ್ ಬುಕ್, ಎಕನಾಮಿಕ್ ಸರ್ವೆ, ಬಜೆಟು, ನ್ಯೂಸ್ ಪೇಪರ್, PIB ರಿಪೋರ್ಟ್ಸ್, ಯೋಜನಾ, ಕುರುಕ್ಷೇತ್ರ ಮ್ಯಾಗ್ಝಿನ್ಸು, ಆ್ಯಂಡ್ ಫಾರ್ ಎನ್ವಿರಾನ್ಮೆಂಟ್ ಶಂಕರ್ IAS ಬುಕ್ಕು, ಬಯೋಲಜಿ ಕ್ಲಾಸ್ 12th NCERT ಲಾಸ್ಟ್ 4 ಚಾಪ್ಟರ್ಸು, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಫಾರ್ ಇಂಟರ್ನಲ್ ಸೆಕ್ಯೂರಿಟಿ, ಅಗ್ರಿಕಲ್ಚರ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಸಿಗೆ ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ನೋಡ್ಕೊಳ್ರಿ. ಇಂಟರ್ನಲ್ ಸೆಕ್ಯೂರಿಟಿಗೂ ಅಷ್ಟೇ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗ್ರಿ. ಸೊ
ಪ್ರಿಲಿಮ್ಸ್ ಮೈನ್ಸ್ ಎರಡಕ್ಕೂ ಈ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಚೆನ್ನಾಗಿ ಅನಲೈಸ್ ಮಾಡಿರಿ. ಅಟ್ಲೀಸ್ಟ್ 10 to 15 ಇಯರ್ಸ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಬಗ್ಗೆ ನೋಡ್ತಾ ಹೋದರೆ ಮೊದಲು ಕಾನ್ಸೆಪ್ಟ್ನ ಸ್ಟ್ರಾಂಗ್ ಮಾಡ್ಕೊಳ್ರಿ. ಪ್ರತಿದಿನ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿ. ಶಾರ್ಟ್ ನೋಟ್ಸ್ ಮಾಡ್ಕೊಳ್ರಿ. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿರಿ. ರೆಗ್ಯುಲರ್ ರಿವಿಷನ್ ಇಂಪಾರ್ಟೆಂಟು. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟಾಗಿತ್ತು ಜನರಲ್ ಸ್ಟಡೀಸ್ ಪೇಪರ್ 3 ಬಗ್ಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಜನರಲ್ ಸ್ಟಡೀಸ್ ಪೇಪರ್ 4ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.